ಇನ್ನು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಗಲಾಟೆ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನವರಿ 17ರಿಂದ ರೆಡ್ಡಿ ಬ್ರದರ್ಸ್ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ನಾಳೆ ಪಾದಯಾತ್ರೆ ರೂಪುರೇಷೆಗಳನ್ನು ಕೂಡ ಘೋಷಣೆ ಮಾಡಲಾಗುತ್ತೆ. ಯಾವ ರೀತಿ ಪಾದಯಾತ್ರೆ ಮಾಡಬೇಕು, ಪಾದಯಾತ್ರೆಯಲ್ಲಿ ಯಾವ ವಿಚಾರಗಳನ್ನು ಮುನ್ನೆಲೆಗೆ ತರಬೇಕು, ಯಾವೆಲ್ಲ ವಿಷಯಗಳನ್ನು ಎತ್ತಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ರೂಪುರೇಷೆಗಳನ್ನು ಘೋಷಣೆ ಮಾಡೋ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ಬಳ್ಳಾರಿಗ ಅಥವಾ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆನ ಅನ್ನುವಂಥದ್ದು ನಾಳೆ ನಿರ್ಧಾರ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅತಿ ದೊಡ್ಡ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಒಬ್ಬ ನಾಯಕನನ್ನ ಆಫ್ಟರ್ ಆಲ್ ಸತೀಶ್ ರೆಡ್ಡಿ ಅನ್ನೋನು ಬಂದು ಇವಾಗ ಸಿಕ್ಕಿದ್ದೇನೆ ಮತ್ತೆ ಸಿಗೋದಿಲ್ಲ ಅಂತೇಳಿ ಬಳಸದೇ ಇರುವಂಥ ಪದಗಳೆಲ್ಲದನ್ನು ಕೂಡ ಬಳಸಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅವನು ಹೇಳುವಂಥ ಒಂದು ವಿಚಾರ. ನನ್ನ ಬಗ್ಗೆ ಫೈರಿಂಗ್ ಮಾಡಿ ಒಬ್ಬ ಶಾಸಕ ಮತ್ತು ಒಬ್ಬ ಮಾಜಿ ಸಚಿವನೋದು ಬಿಟ್ಬಿಡಿ, ಪ್ರೆಸೆಂಟ್ ಅಂತೂ ನಾನು ಒಬ್ಬ MLA ಆಗಿದ್ದೀನಿ. ಅವನು ತೆಲುಗಲ್ಲಿ ಮಾತಾಡಿರೋದು ಟೋಟಲ್. ನಮಗೆ ಮೋಸ್ಟ್ಲಿ ಕೆಲವೊಬ್ಬರಿಗೆ ಲೋಕಲ್ ಬಳ್ಳಾರಿ ಅವರಿಗೆ ಕ್ಯಾಚ್ ಆಗುತ್ತೆ ಅದು. ಮತ್ತು ಅವನ ಕೆಟ್ಟ ಪದಗಳೇನು ಬಳಸಿದ್ದಾನಲ್ಲ ಅದರಲ್ಲಿ ಎಲ್ಲ ಕೂಡ ಶ್ರಾಮುಲು ಜಾತಿನ ಬಳಸ್ತಾನೆ ಇರ್ತಾನೆ. ಬಳಸಿ ಆ ಕಮ್ಯುನಿಟಿ ಹುಡುಗರಲ್ಲಿ ಯಾರು ಅವನ ಜೊತೆಯಲ್ಲಿ ಇದ್ರಲ್ಲ ಸರಿಯಾದ ಸಮಯ ಇವಾಗ ಆಗ್ಬಿಟ್ರೆ ಸಿಗೋದಿಲ್ಲ ಅಂತೇಳಿ ಕೆಟ್ಟ ಶ್ರಾಮುಲು ಹೆಸರು ಜೊತೆ ಕೆಟ್ಟ ಶಬ್ದಗಳನ್ನ ಬಳಸ್ತಾನೆ ಅವನು ಮಾತಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಒಂದೆಡೆ ಬಹಳಷ್ಟು ಗಂಭೀರವಾದಂತಹ ಆರೋಪ ಮಾಡಿದ್ರು ಜನಾರ್ದನ್ ರೆಡ್ಡಿ ಅವರು, ಕೊಲ್ಲೋದಕ್ಕೇನೆ ಪ್ರಯತ್ನ ಮಾಡ್ತಾ ಇದ್ರು ಅನ್ನುವಂತಹ ಗಂಭೀರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತೊಂದೆಡೆ ಬಳ್ಳಾರಿ ಚಲೋ ಅಂತ ಸಿದ್ದು ಅವರು ಹೊರಟಿದ್ರು. ಈಗ ಜನಾರ್ದನ್ ರೆಡ್ಡಿ ಬ್ರದರ್ಸ್ಗಳು ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿ ರಾಜಕಾರಣದಲ್ಲಿ ಬಹುದೊಡ್ಡ ತಿರುವಿಗೆ ಏನಾದರೂ ಇದು ಕಾರಣ ಆಗತ್ತಾ? ಏನೇನೆಲ್ಲ ರೂಪುರೇಷೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಈ ಪಾದಯಾತ್ರೆಗೆ? ಮತ್ತಷ್ಟು ಮಾಹಿತಿ ಕೊಡೋದಾದರೆ ಖಂಡಿತವಾಗ್ಲೂ ಸಂತೋಷ. ಈ ಘಟನೆ ಈಗ ಏನು ವಿಡಿಯೋ ತೋರಿಸಿದಾರಲ್ಲ, ವಿಡಿಯೋ ಸಾಕ್ಷಿ ಅವರ ಹತ್ರ ಏನಿದೆ ಅಂದರೆ, ಮೊಟ್ಟ ಮೊದಲನಿಗೆ ಗಲಾಟೆ ಪ್ರಾರಂಭದ ಹಂತ ಇದು. ಈ ಪ್ರಾರಂಭದ ಹಂತದಲ್ಲಿ ಸತೀಶ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ವಾಗ್ವಾದ ನಡೀತಾ ಇರುತ್ತೆ. ವಾಗ್ವಾದ ನಡೀತಾ ಇರುವಂಥ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಏನು ಮಾಡ್ತಾರೆ, ಶ್ರೀರಾಮುಲು ಅವರನ್ನ ಹೊಡೀರಿ, ಕೊಂದುಬಿಡ್ರಿ, ಸಾಯಿಸ್ಬಿಡ್ರಿ ಅನ್ನುವಂಥದ್ದನ್ನ ಅವರೇ ಚೀರಾಡ್ತಾ ಇದ್ದಾರೆ, ಅವರೇ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಜನಾರ್ದನ್ ರೆಡ್ಡಿ ಅವರು ಸಹ ಮಾಡ್ತಾ ಇದ್ದಾರೆ. ಅಲ್ಲಿ ಕೊಲೆ ಮಾಡಬೇಕು ಇವರಿಗೆ ಆಗಲಿಲ್ಲ, ಧೈರ್ಯ ಇರಲಿಲ್ಲ. ಹೀಗಾಗಿ ಆತನನ್ನು ಕೊಲೆ ಮಾಡಲಿಕ್ಕೆ ಅವ್ರ ಕೈಯಿಂದ ಆಗಲಿಲ್ಲ, ಹೊಡೆಯೋಕ್ಕಾಗಲಿಲ್ಲ ಅನ್ನುವಂಥದ್ದನ್ನು ಆರೋಪವನ್ನು ಸಹ ಮಾಡಿದರು. ಅದೇ ಗಲಾಟೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾನು ಸಹ ಬಂದಿದ್ದೇನೆ. ರೆಡ್ಡಿ ಬಂದರು ಅನ್ನುವಂಥದ್ದನ್ನು ಅವರ ಬೆಂಬಲಿಗರು ಧ್ವನಿ ಮಾಡಿರುವಂಥದ್ದನ್ನು ನಾನು ಕೇಳಿದ್ದೀನಿ. ಅದಾದ ಮೇಲೆ ಒಂದು ಫೈರಿಂಗ್ ಆಗುತ್ತೆ, ಒಂದು ಗುಂಡು ಹಾರುತ್ತೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಅದು ನನ್ನ ಹತ್ಯೆಗೆ ಸಂಚನ್ನ ಮಾಡಿದ್ರು ಅನ್ನುವಂಥ ಆರೋಪವನ್ನು ಜನಾರ್ದನ್ ರೆಡ್ಡಿ ಅವರು ಸಹ ಇವತ್ತು ಸುದ್ದಿಗೋಷ್ಠಿಯಲ್ಲಿ ನಡೆಸುವ ಸಂದರ್ಭದಲ್ಲಿ ಹೇಳಿದರು. ಈ ಬಳ್ಳಾರಿ ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂಥ ಗಲಾಟೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಈಗ ಅದೇ ರೀತಿಯಾದಂಥ ಇದೊಂದು ಹೊಸ ವಿಡಿಯೋ ಕೂಡ ಈಗ ಜನಾರ್ದನ್ ರೆಡ್ಡಿ ಅವರು ಆ ಸುದ್ದಿಗೋಷ್ಠಿಯ ಮುಖಾಂತರ ಬಿಡಲಾಗಿದೆ. ಇದನ್ನೆಲ್ಲ ಹೊರತುಪಡಿಸ್ತಾ ಹೋದ್ರೆ ಅವರ ರೂಪವೇಸಿಗಳು ಅಂದ್ರೆ ಈ ಗಲಾಟೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದ ಕೂಡ ಏನಿತ್ತು, ಜನಾರ್ದನ್ ರೆಡ್ಡಿ ಅವರು ಪ್ರತಿಭಟನೆ ಮಾಡೋಣ, ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡೋಣ ಅನ್ನುವಂಥದ್ದೇನಿತ್ತು, ಅದಕ್ಕೆ ಈಗ ತೆರೆ ಎಳೆಯಲಾಗಿದೆ. ಪಾದಯಾತ್ರೆಯನ್ನೇ ಮಾಡೋದು ಜೊತೆಗೆ ಸಮಾವೇಶ ಮಾಡುವ ಯೋಚನೆಯನ್ನು ಸಹ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿಗೋಷ್ಠಿಯ ಮುಖಾಂತರ ಮಾತನಾಡಿದ್ರು. ಅದು ಪಾದಯಾತ್ರೆ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿವರೆಗೂ ಹೋಗ್ಬೇಕು ಅನ್ನುವಂಥದ್ದು ಇನ್ನೊಂದಿಷ್ಟು ರಾಜ್ಯದ ನಾಯಕರ ಜೊತೆಗೆ ಚರ್ಚೆ ಆಗುವ ಚರ್ಚೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳ ಮುಖಾಂತರ ತಿಳಿಸಲಾಗಿದೆ. ಅವರ ಮುಖಾಂತರ ಒಂದು ಮಾಡಿದ್ರೆ ಬಳ್ಳಾರಿ ಹೃದಯ ಭಾಗದಲ್ಲಿ ಹಿಡ್ಕೊಂಡು ಕೆಲವೊಂದಿಷ್ಟು ರಸ್ತೆಗಳನ್ನ ಆಯ್ಕೆ ಮಾಡಿಕೊಂಡು ರೂಟ್ ಮ್ಯಾಪ್ ಹಾಕೊಂಡು ಅಲ್ಲಿ ಪಾದಯಾತ್ರೆ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇಲ್ಲ ಅಂದ್ರೆ ರಾಜ್ಯ ಮಟ್ಟದವರೆಗೂ ಈ ಸುದ್ದಿಯನ್ನ ಗಮನ ಸೆಳೆಯಬೇಕು, ಇದನ್ನ ಜೀವಂತವಾಗಿ ಇಡಬೇಕು ಅಂತಂದ್ರೆ ಅವರು ಬಳ್ಳಾರಿಯಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡೋದಕ್ಕೆ ಸಿದ್ಧರಾಗಿದೆ. ಅವರ ಉದ್ದೇಶ ಒಂದೇ. CM ಸಿದ್ದರಾಮಯ್ಯ ಅವರು ಸರ ಏನು ಬೆಂಗಳೂರಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆ ಮಾಡಿ CBIಗೆ ಆ ಪ್ರಕರಣವನ್ನು ಕೊಟ್ಟರು, ಅದೇ ರೀತಿಯಾಗಿ ನಾವು ಸಹ
ಬಳ್ಳಾರಿಯಿಂದಾನೇ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡೋಣ, ಪಾದಯಾತ್ರೆ ಮಾಡುವ ಮೂಲಕ ಇದೊಂದು ಸಂದೇಶ ಕೊಟ್ಟಂತಾಗುತ್ತೆ ಮತ್ತು ಬಿಜೆಪಿ ಕೂಡ ಒಂದು ಅಸ್ತಿತ್ವಕ್ಕೆ ಸಿಗುತ್ತೆ, ಬಿಜೆಪಿಯಿಂದ ಕೂಡ ಇದಕ್ಕೊಂದು ಸ್ಟ್ಯಾಂಡ್ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ರಾಮ್ಲು ಮತ್ತು ಜನಾರ್ದನ್ ರೆಡ್ಡಿ ಅವರ ನಡುವೆ ಒಂದಿಷ್ಟು ಮಾತುಕತೆ ಆಗಿದೆ ಅನ್ನುವಂಥದ್ದು ಈಗ ಸುದ್ದಿಗೋಷ್ಠಿಯ ಮುಖಾಂತರ ತಿಳಿದು ಬರ್ತಾ ಇದೆ. ಜೊತೆಗೆ ಏನು ರಾಜ್ಯದ ನಾಯಕರಾಗಿರುವಂತಹ ಆರ್ ಅಶೋಕ್ ಆಗಿರ್ಬೋದು, BY ವಿಜೇಂದ್ರ ಆಗಿರ್ಬೋದು, ಇವರ ಸಮ್ಮುಖದಲ್ಲಿ ಕೆಲವೊಂದಿಷ್ಟು ಇವತ್ತು ಚರ್ಚೆ ಮಾಡುವ ಮೂಲಕ ನಾಳೆ ಯಾವ ರೀತಿಯಾಗಿ ಇದನ್ನ ನಾವು ತೆಗೆದುಕೊಂಡು ಹೋಗ್ತೀವಿ, ಇದರ ರೂಪವಿಷಯಗಳು ಏನು ಅನ್ನುವಂಥದ್ದನ್ನ ಸ್ವತಃ ಜನಾರ್ದನ್ ರೆಡ್ಡಿ ಅವರು ಸಹ ಚರ್ಚೆ